ಧೂತಾವದ್ಯಂ ಸುಖಚಿತಿಮಯೈರ್ಮಂಗಲೈರ್ಯುಕ್ತಮಂಗೈಃ ಸಾನಾಥ್ಯನ್ನೋ ವಿದದಧಿಕಂ ಬ್ರಹ್ಮನಾರಾಯಣಾಖ್ಯಂ ಭೂಷಾರತ್ನಂ ಭುವನವಲಯಸ್ಯಾಖಿಲಾಶ್ಚರ್ಯರತ್ನಂ ಲೀಲಾರತ್ನಂ ಜಲಧಿ ದುಹಿತುರ್ದೇವತಾ ಮೌಳಿರತ್ನಂ ಚಿಂತಾರತ್ನಂ ಜಗತಿ ಭಜತಾಂ ಸತ್ಸರೋಜದ್ಯುರತ್ನಂ ಕೌಸಲ್ಯಾಯ ಲಸತು ಮಮ ಹೃನ್ಮಂಡಲೇ ಪುತ್ರರತ್ನಂ ಮಹಾವ್ಯಾಕರಣಾಂಬೋಧಿಮಂಥಮಾನಸಮಂದರಂ ಕವಯಂತಂ ರಾಮಕೀರ್ತ್ಯಾ ಹನುಮಂತಮುಪಾಸ್ಮಹೇ ಮುಖ್ಯಪ್ರಾಣಾಯ ಭೀಮಾಯ ನಮೋ ಯಸ್ಯ ಭುಜಾಂತರಂ ನಾನಾವೀರಸುವರ್ಣಾನಾಂ ನಿಕಷಾಶ್ಮಾಯಿತಂ ಬಭೋ ಸ್ವಾಂತಸ್ಥಾನಂತಶಯ್ಯಾಯ ಪೂರ್ಣಜ್ಞಾನರಸರ್ಣಸೆ ಉತ್ತುಂಗವಾಕ್ತರಂಗಾಯ ಮಧ್ವಸಿದ್ಧಾಬ್ಧಯೇ ನಮಃ ಸೂಕ್ತಿರತ್ನಾಕರೇ ರಮ್ಯೇ ಮೂಲರಾಮಾಯಣಾರ್ಣವೆ ವಿಹರಂತೋ ಮಹೀಯಾಂ ಸಃ ಪ್ರೀಯಂತಾಂ ಗುರವೋ ಮಮ ವಾಲ್ಮೀಕಿರ್ಗೋ ಪುನೀಯಾನ್ನಃ ಮಹೀಧರಪದಾಶ್ರಯ ಯದ್ದುಗ್ಧಮುಪಜೀವಂತಿ ಕವಯಸ್ತರಣಕಾ ಇವ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಕಪಿಗಳ ಸೇನೆಯ ವಿಸ್ತಾರವನ್ನ, ಸಾಮರ್ಥ್ಯವನ್ನ, ಸಂಖ್ಯಾಬಲವನ್ನ 2 ಬಾರಿ ಗೂಢಚರರ ಮೂಲಕ ತಿಳ್ಕೊಂಡು ಬಂದ ಮೇಲೂ ತನಗೆ ಭಯದಿಂದನೋ ಅಥವಾ ಸರಿಯಾದ ಕ್ಲಾರಿಟಿ ಸಿಗದೆ ಇರುವುದರಿಂದನೋ ಮತ್ತು ಶಾರ್ದೂಲ ಮೊದಲಾದ ಒಂದಿಷ್ಟು ರಾಕ್ಷಸರ ಗುಂಪನ್ನ ಕಳುಹಿಸಿಕೊಟ್ಟ. ಅವರೂ ಚೆನ್ನಾಗಿ ಪೆಟ್ಟು ತಿಂದು ಬಂದ್ರು. ಎಷ್ಟು ಜನ ರಾಕ್ಷಸರು ಹೋಗಿದ್ರು ಎಲ್ಲರನ್ನೂ ಕೂಡ ಚೆನ್ನಾಗಿ ಆ ಕಪಿಗಳು ಹೆಣಗಾಡುವಂತೆ ಮಾಡಿದ್ರು. ಅವ್ರು ಬಂದು ಮತ್ತೆ ಆ ಸೇನೆಯ ವೈಶಿಷ್ಟ್ಯವನ್ನೆಲ್ಲ ಬಿಡಿಸಿ ಹೇಳಿದಾಗ ತಡಿಲಿಕ್ಕಾಗದೆ ನೇರವಾಗಿ ಅಶೋಕವನಿಕೆಯ ಬಳಿಗೆ ಬಂದು ಅಲ್ಲಿ ದುಃಖಿತಳಾಗಿದ್ದಂತಹ ಸೀತೆಯನ್ನ ಬೆದರಿಸುವ ಮತ್ತೊಂದು ಕುತಂತ್ರವನ್ನ ಮಾಡ್ತಾನೆ. ರಾಮ ಈಗಾಗಲೇ ಯುದ್ಧದಲ್ಲಿ ಮಡಿದಿದ್ದಾನೆ, ಅವನಿಗೆ ಅಪಾಯ ಉಂಟಾಗಿದೆ, ವಾನರರು ಕೂಡ ಎಲ್ಲರೂ ಕೂಡ ಅನರ್ಥಕ್ಕೆ ಈಡಾಗಿದ್ದಾರೆ ಅಂತ ಹೇಳ್ತಾ ಏನು ಹೇಳ್ದ ಅನ್ನೋದನ್ನ ನಾವು ಏನು ಆ ಅಪಾಯದ ಸೂಚನೆಯನ್ನು ಹೇಗೆ ಕೊಟ್ಟ ಅನ್ನೋದನ್ನ ನೋಡ್ತಾ ಇದ್ದೆವು. ಸುಧಾ ಅವ್ರು ಹೇಳಿ. ವಿದ್ಯುಜ್ಜಿಹೋಥ ಮಾಯಾವಿ ವಿದ್ಯುಜ್ಜಿಹೋಥ ಮಾಯಾವಿ ವಿದ್ಯುಜ್ಜಿಹೋಥ ಮಾಯಾವಿ ರಾವಣೇನ ಪ್ರಚೋದಿತ ರಾವಣೇನ ಪ್ರಚೋದಿತ ರಾವಣೇನ ಪ್ರಚೋದಿತ ರಾಮಸ್ಯೇದಂ ಶಿರ ಇತಿ ರಾಮಸ್ಯೇದಂ ಶಿರ ಇತಿ ರಾಮಸ್ಯೇದಂ ಶಿರ ಇತಿ ಶಿರಃ ಕಿಂಚಿದಿಹಾನಯತ್ ಶಿರಃ ಕಿಂಚಿದಿಹಾನ್ ಶಿರಃ ಕಿಂಚಿದಿಹಾನಯತ್ ಇಹಾನಯತ್ ಶಿರಃ ಕಿಂಚಿದಿಹಾನಯತ್. ಅಥ ಅಥ ಅಂದ್ರೆ ಮೀಟಿಂಗ್ ನಲ್ಲಿ ಅವನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗದಿದ್ದಾಗ ಅಲ್ಲೇ ಒಂದು ಕೆಟ್ಟ ಆಲೋಚನೆಯಿಂದ ಮನಸ್ಸನ್ನ ತುಂಬಿಕೊಂಡು ತನಗಿರುವ ಮಾಯಾಶಕ್ತಿಯನ್ನು ಉಪಯೋಗಿಸಿಕೊಂಡು ಅಥ ಮಾಯಾವಿ ಮಾಯಾ ಬಲಗಳಿಂದ ಕೂಡಿದ್ದಂತಹ ಒಬ್ಬ ವಿದ್ಯುಜ್ಜಿಹ್ವ ಅನ್ನುವಂತಹ ರಕ್ಕಸ ರಾವಣೇನ ಪ್ರಚೋದಿತ, ರಾವಣನಿಂದ ಪ್ರೇರೇಪಿಸಲ್ಪಟ್ಟು ಇದಂ ರಾಮಸ್ಯ ಶಿರಃ, ನೋಡು ಇದು ಶ್ರೀರಾಮನ ತಲೆಯನ್ನ ತಂದಿದ್ದೇನೆ ನೋಡು ಅಂತ ಚೂಡಾಮಣಿಯಿಂದ ಕೂಡಿದ, ರಾಮಾಯಣದಲ್ಲಿ ಇದರ ವಿವರ ಸುಮಾರು ಒಂದು 30-35 ಶ್ಲೋಕದಲ್ಲಿದೆ. ವಿದ್ಯುಜ್ಜಿಹ್ವ ಅವನು ಯಾರಿದ್ದ, ಅವನು ಹೇಗಿದ್ದ, ರಾವಣನಿಂದ ಹೇಗೆ ಪ್ರಚೋದಿತನಾದ, ಅವನನ್ನು ಏನು ಹೇಳಿ ಕರ್ಕೊಂಡು ಬಂದ,
ಕುತ್ತಿಗೆಯ ನರಗಳೆಲ್ಲ ಹಾಗೆ ಜೋತು ಬಿದ್ದಂತೆ, ತಲೆಯಲ್ಲಿ ಜಡೆಯನ್ನ ಹಾಗೆ ಎಣ್ಣೆ ಹಾಕದೆ ಜಡ್ಡು ಕಟ್ಟಿದ ಸ್ಥಿತಿಯಲ್ಲಿ ಸೀತೆ ತಾನು ಹನುಮಂತನ ಹತ್ರ ಹೋಗುವಾಗ ಕೊಟ್ಟ ಚೂಡಾಮಣಿಯನ್ನು ಸೇರಿಸಿ ಕಣ್ಣುಗಳಲ್ಲಿ ಆ ಸೀತೆಯನ್ನ ನೋಡಬೇಕು ಎನ್ನುವ ತವಕ ಇರುವಂತಹ ರೀತಿಯಲ್ಲಿ ಶರೀರ ತಲೆಯನ್ನ ಕತ್ತರಿಸಿ ತಂದ ದೃಶ್ಯವನ್ನ ಮಾಯಾ ವಿಷಯದಲ್ಲಿ ಮಾಯಾ ಶಕ್ತಿಯಿಂದ ಅದನ್ನ ವಿದ್ಯುಜ್ಜಿಹ್ವ ಮಾಡಿ ತಂದು ಸೀತೆ ಮುಂದೆ ಇಟ್ಟಿದ್ದಾನೆ. ಇವತ್ತು ಈ ಟಾಮ್ ಕ್ರೂಸ್ ಇದ್ದು ಸಿನಿಮಾಗಳಲ್ಲೆಲ್ಲ ಒಬ್ಬನ ಸೇಮ್ ತಲೆಯ ಹಾಗೆ ತಯಾರು ಮಾಡಿ ಅವನ ಅಲ್ಲದವನನ್ನು ಅವನು ಅಂತ ತೋರಿಸುವಂತಹ ಪ್ರವೃತ್ತಿಗಳೆಲ್ಲ ಈಗ ಮೆಟೀರಿಯಲಿಸ್ಟಿಕ್ ಆಗಿ ಅಂತದ್ದನ್ನ ತಯಾರು ಮಾಡ್ತಾರೆ. ಆವಾಗ ಅದಕ್ಕೋಸ್ಕರ ಆ ವಸ್ತುಗಳನ್ನ ಮಾಂತ್ರಿಕವಾಗಿ ದುಷ್ಟ ಶಕ್ತಿಗಳ ಕೈಯಿಂದ ಅದನ್ನ ಮಾಡಿಸಿ ಅವನ ತಲೆಯನ್ನ ತಂದು ಇರಿಸಿದ್ರು. ವಿದ್ಯುಜ್ಜಿಹ್ವ ಕಿಂಚಿತ್ ಶಿರಹ, ಅದು ಯಾರ್ದೋ ಏನು, ಇಲ್ಲೊಂದು ತಲೆ ಬೇಕಾಗತ್ತೆ, ಯಾರದ್ದೋ ಒಬ್ಬನ ತಲೆ ತೆಗ್ದಿರ್ತಾರೆ. ಆ ಶಿರಕ್ಕೆ ರಾಮನ ಮೋರೆಯ ಕಲ್ಪನೆಯನ್ನು ಕೊಟ್ಟು ಕಿಂಚಿತ್ ಶಿರಹ, ಯಾವುದೋ ಒಂದು ತಲೆಯನ್ನ ಇಹ ಆನಯತ್, ಸೀತೆ ಇದ್ದಲ್ಲಿಗೆ ತಂದು ಎದುರಿಗೆ ತಂದಿಟ್ಟ. ಇಹ ಅನಯತ್, ಇಲ್ಲಿಗೆ ತಂದು ಕೊಟ್ಟ. ಇಹ ಆನಯತ್, ಇಹ ಆನಯತ್, ತಂದೆದುರಿಗಿರಿಸಿದ. ಮಾಯಾವಿ ಅನ್ನುವುದು ಶಾಂಬರಿ ಅನ್ನುವಂತಹ ಒಂದು ವಿದ್ಯೆ. ಶಂಬರ ಅಂತನ್ನೋನು ಒಬ್ಬ ಇದ್ದ, ಶಂಬರಾಸುರ. ಅವನು ಮಾಯಾ ವಿದ್ಯೆಗಳಲ್ಲಿ ನಿಪುಣ. ಅವನು ಸಿದ್ಧಿಸಿಕೊಟ್ಟಂತಹ ವಿದ್ಯೆಯಿಂದ ಸೀತೆಗೆ ರಾಮನ ತಲೆಯನ್ನು ತಂದಿರಿಸಿದ. ವಿದ್ಯುಜ್ಜಿಹ್ವ ಪುಲ್ಲಿಂಗ ಪ್ರಥಮ ಏಕ, ಅಥ ಅವ್ಯಯ. ವಿದ್ಯುಜ್ಜಿಹ್ವೋಥ, ಜಿಹ್ವೋ ಅಥ ಪೂರ್ವರೂಪ. ಮಾಯಾವಿ, ಮಾಯಾ ಅಸ್ಯ ಅಸ್ತಿ ಇತಿ ಮಾಯಾವಿ. ವಿನ್ ಅಂತ ಒಂದು ಪ್ರತ್ಯಯ ಬರುತ್ತೆ, ಅಸ್ತಿ ಅನ್ನುವ ಅರ್ಥದಲ್ಲಿ, ಉಳ್ಳವನು ಅನ್ನುವ ಅರ್ಥದಲ್ಲಿ ಮಾಯಾವಿ. ರಾವಣೇನ, ಮಾಯಾವಿ ಮಾಯಾವಿನೌ ಮಾಯಾವಿನಃ, ನಕಾರಾಂತ ಪುಲ್ಲಿಂಗ ಪ್ರಥಮ ಏಕ, ತೃತೀಯ ವಿಭಕ್ತಿ ಏಕವಚನ. ರಾವಣೇನ ಪ್ರಚೋದಿತ ಟಪ್ರತ್ಯಯಾಂತ ಶಬ್ದ ಪುಲ್ಲಿಂಗ ಪ್ರಥಮ ಏಕ. ರಾಮಸ್ಯ ಷಷ್ಠಿ ಏಕ. ಇದಂ, ನೋಡು ಇದು ರಾಮನ ತಲೆ. ನಪುಂಸಕಲಿಂಗ ಪ್ರಥಮ ಏಕ. ಶಿರಃ ಶಿರಸಿ ಶಿರಾಂಸಿ, ಶಿರಃ ಶಿರಸಿ ಶಿರಾಂಸಿ. ಇತಿ ಅವ್ಯಯ. ಕಿಂಚಿತ್ ಶಿರಃ, ಯಾವುದೋ ತಲೆಯನ್ನು. ದ್ವಿತೀಯ ವಿಭಕ್ತಿ ಏಕವಚನ ಶಿರಃ. ಕಿಂಚಿತ್ ಅವ್ಯಯ. ಇಹ ಅವ್ಯಯ. ಆನಯತ್ ನೀನಿ ಪ್ರಾಪಣೆ. ಲಂಗ್ ಪ್ರಥಮ ಏಕ, ಆಂಗ್ ಉಪಸರ್ಗ ಸೇರ್ಕೊಂಡಿದೆ. ಚೈತನ್ಯ ಅವರು ಹೇಳಿ. ಮಾಯಯಾಪ್ಯಕೃತಾರ್ಥೇತ, ಮಾಯಯಾಪ್ಯಕೃತಾರ್ಥೇತ, ಮಾಯಯಾಪ್ಯಕೃತಾರ್ಥೇತ. ರಾವಣೇ ನಿರ್ಗತೆ ವನಾತ್, ರಾವಣೇ ನಿರ್ಗತೆ ವನಾತ್, ರಾವಣೇ ನಿರ್ಗತೆ ವನಾತ್. ಕರುಣಂ ವಿಲಪಂತೀಂ ತಾಂ, ಕರುಣಂ ವಿಲಪಂತೀಂ ತಾಂ, ಕರುಣಂ ವಿಲಪಂತೀಂ ತಾಂ. ರಮೋಪಾಯಯೌ ಸತೀಂ, ಸರಮೋಪಾಯಯೌ ಸತೀಂ, ಸರಮೋಪಾಯಯೌ ಸತೀಂ. ಅಥ ಮಾಯಾ ಶಕ್ತಿಯಿಂದ ರಾಮನ ತಲೆಯನ್ನ ಸೀತೆಯ ಮುಂಭಾಗದಲ್ಲಿ ಇರಿಸಿದ ಬಳಿಕ ಮಾಯೆಯ ಕಪಟದಿಂದಲೂ ಕೂಡ ಅಕೃತಾರ್ಥೆ, ಸೀತೆಯನ್ನ ವಶೀಕರಣ ಮಾಡಿಕೊಳ್ಬೇಕು, ವಶಪಡಿಸಿಕೊಳ್ಬೇಕು ಅನ್ನುವ ಪ್ರಯೋಜನವನ್ನ ಪಡೀಬೇಕು ಅಂತ ಅವನು ಯೋಚನೆ ಮಾಡಿದ್ದ. ಆದ್ರೆ ಕೃತಾರ್ಥನಾಗ್ಲಿಲ್ಲ. ಮಾಯೆಯ ಅಪಿ ಅಕೃತಾರ್ಥೆ, ಅವಳು ಒಪ್ಕೊಳ್ಳಿಲ್ಲ. ರಾಮನ ತಲೆಯನ್ನ ಹಾಗೆ ಎತ್ತಿ ಹಿಡ್ಕೊಂಡು ನೆತ್ತಿಯನ್ನ ಮೂಸ್ತಾ ಅವನ ಕಡೆ ತಿರುಗಿಯೂ ನೋಡ್ಲಿಲ್ಲ.
ಆಗ ರಾವಣ ವನಾತ್ ನಿರ್ಗತೆ, ಆ ಅಶೋಕವನದಿಂದ ಹೊರಟು ಬಿಟ್ಟ. ಬಳಿಕ ಸೀತಾ ಕರುಣಂ ವಿಲಪಂತೀಂ, ಸಿಕ್ಕಾಪಟ್ಟೆ ದುಃಖಪಟ್ಟು ಅಳ್ತಾಳೆ. ಈಗಾದ್ರೂ ಕೈಕೇಯಿಗೆ ಸಮಾಧಾನ ಆಯ್ತೋ ಏನೋ, ಈ ಕಾರಣಕ್ಕೇನೆ 14 ವರ್ಷ ದೂರಕ್ಕೆ ಕಳುಹಿಸಿ ಏನೋ ಒಂದು ಅಪಾಯದಿಂದ ಅವರಾಗೆ ಪ್ರಾಣ ಬಿಟ್ರೆ ರಾಜ್ಯ ಸುಲಭವಾಗಿ ಭರತನಿಗೆ ಮಿಕ್ಕತ್ತೆ ಅಂತ ಯೋಚನೆ ಮಾಡಿ, ಯಾವ ಕಾರಣದಿಂದಲೂ ಕೂಡ ನಾನು ರಾಮನಿಗೆ ಹಿತವಾದ ಹೆಂಡತಿ ಆಗ್ಲಿಲ್ಲ, ನನ್ನಂಥ ಒಂದು ಭಾಗ್ಯಹೀನಳಾದವಳನ್ನು ಮದುವೆ ಆದದ್ರಿಂದ ರಾಮನಿಗೆ ಇಂತಹ ಒಂದು ಸಾವು ಬಂತು. ಅಂದ್ರೆ ನನ್ನ ಕಾರಣದಿಂದ ರಾಮ ಇಲ್ಲಿ ತನಕ ಬಂದು ರಾವಣನ ಕೈಯಲ್ಲಿ ಸಾಯುವ ಹಾಗಾಯ್ತು. ನಾನು ಮನೆಗೂ ಒಳ್ಳೆಯವಳಾಗ್ಲಿಲ್ಲ, ರಾಮನ ಜೊತೆಗೆ ಇದ್ದೂ ಕೂಡ ನಾನು ರಾಮನಿಗೆ ಉಪಕಾರ ಮಾಡ್ಲಿಕ್ಕಾಗ್ಲಿಲ್ಲ ಅಂತ ತುಂಬಾ ತುಂಬಾ ವ್ಯಥೆ ಪಡ್ತಾಳೆ. ಲಕ್ಷ್ಮಣ ಎಷ್ಟು ನಿಸ್ವಾರ್ಥವಾಗಿ ಇಲ್ಲಿ ತನಕ ಬಂದ ರಾಮನ ಸೇವೆಗೋಸ್ಕರ, ಅವನು ಹೇಗೆ ಸ್ವೀಕರಿಸ್ತಾನೆ ಈ ಅಣ್ಣನ ಸಾವನ್ನ? ಕೌಸಲ್ಯ ಹೇಗೆ ಸ್ವೀಕರಿಸ್ತಾಳೆ? ಎದೆ ಒಡೆದು ಪ್ರಾಣ ಬಿಡ್ತಾಳೆ. ನನ್ನೊಬ್ಬಳಿಂದಾಗಿ ಏನೇನಾಯ್ತು ಅಂತ ಇಷ್ಟು ದುಃಖ ಪಡ್ತಾಳೆ. ಅದು ಮತ್ತೆ ಒಂದು 40 ಶ್ಲೋಕಗಳಲ್ಲಿ ಅವಳು ವಿಲಾಪ ಮಾಡುತ್ತಾಳೆ. ಅಷ್ಟೊತ್ತಿಗೆ ಸರಮಾ ಅನ್ನುವಂತಹ ಒಬ್ಬಳು ರಾಕ್ಷಸಿ ಅಲ್ಲಿಗೆ ಬರ್ತಾಳೆ. ಸತೀಂ, ಅತ್ಯಂತ ಸಾತ್ವಿಕಳಾದಂತಹ ಸೀತೆಯನ್ನು, ವಿಲಪಂತೀಂ ಸತೀಂ ತಾಂ ಸರಮಾ ಉಪಾಯಯೌ, ಸಜ್ಜನಳಾದ ಯಾರಿಗೂ ನೋವು ಬಯಸದ ಅತ್ಯಂತ ದುಃಖದಿಂದ ವಿಲಪಿಸುತ್ತಿರುವ ದುಃಖದ ನುಡಿಗಳಿಂದ ತನ್ನನ್ನು ತಾನೇ ಬೈಕೊಳ್ತಾ ಇರುವಂತಹ ಸೀತೆಯನ್ನ ಸರಮಾ ಅನ್ನುವ ರಾಕ್ಷಸಿ ಸೇರಿಕೊಂಡಳು. ಅಲ್ಲಿಗೆ ಬಂದು ಸಮಾಧಾನ ಮಾಡ್ತಾಳೆ. ಮುಂದೆ ಮಾಯೆಯ ರಾವಣೇನ ಸೀತಾಯಾಹ ವಶೀಕರಣೆ ಯಾಂ ಕಾಮಪಿ ಮಾಯಾಂ ಉಪಯುಜ್ಯ ಅಹಂ ಅವಶ್ಯಂ ಸೀತಾಂ ವಶೀಕರೋಮಿ ಇತಿ ಯಾ ತಸ್ಯ ಭಾವನಾ ಆಸೀತ್ ಸಾ ವಿಫಲಾ ಜಾತಾ. ಸಾ ರಾಮಂ ವಿನಾ ಅನ್ಯಂ ಕದಾಪಿ ಮನಸಾಪಿ ನ ಚಿಂತಯತಿ ಇತಿ ರಾವಣಸ್ಯ ಮನಸಿ ತಸ್ಯಾಹ ಭರ್ತೃಪ್ರೀತಿಃ ಜ್ಞಾತಾ. ಜ್ಞಾತೆ ಸತಿ ಅಕೃತಾರ್ಥಃ ಮಯಾ ಯದುದ್ದೇಶಿತಂ ಕರ್ಮ ತನ್ನ ಫಲಿತಂ ಅತಃ ತತಃ ನಿರ್ಗತವಾನ್. ಅಶೋಕವನಿಕಾಯಾಃ ಬಹಿಃ ನಿರ್ಗತವಾನ್. ತದಾ ರಾಮಸ್ಯ ಶಿರಃ ದೃಷ್ಟ್ವಾ ಕರುಣಯಾ ಅತ್ಯಂತಂ ದುಃಖಿತಾಂ ತಾಂ ಸತೀಂ ಸೀತಾಂ ಸರಮಾ ಇತಿ ಕಾಚನ ರಾಕ್ಷಸಿ ಆಗತ್ಯ ಸಾಂತ್ವಾನಂ ಅವೋಚತ್. ಮಾಯಯಾ ತೃತೀಯ ಏಕ ಸ್ತ್ರೀಲಿಂಗ ಅಪಿ ಅವ್ಯಯ ಅಕೃತಾರ್ಥೇ ಅಕೃತಃ ಅರ್ಥಃ ಯೇನ ಸಹ ಅಕೃತಾರ್ಥಃ ನ ಕೃತಃ ಅಕೃತಃ ಸಪ್ತಮಿ ಏಕ ಅಥ ಅವ್ಯಯ ರಾವಣೇ ಸಪ್ತಮಿ ಏಕ ನಿರ್ಗತೆ ಸತಿ ಸಪ್ತಮಿ ಏಕ ಕ್ತ ಪ್ರತ್ಯಯಾಂತವಾದ ಶಬ್ದ. ವನಾತ್ ಪಂಚಮಿ ಏಕ ನಪುಂಸಕಲಿಂಗ. ಕರುಣಂ ದ್ವಿತೀಯ ಏಕ ನಿತ್ಯ ನಪುಂಸಕಲಿಂಗ ಶಬ್ದ ಆಗುತ್ತೆ. ಕರುಣಂ ವಿಲಪಂತೀಂ, ಕರುಣೆಯಿಂದ ಅಳುತ್ತಿರುವ ನಿತ್ಯ ನಪುಂಸಕಲಿಂಗ ದ್ವಿತೀಯ ವಿಭಕ್ತಿ ಏಕವಚನ. ವಿಲಪಂತೀಂ ದ್ವಿತೀಯ ಏಕ ಸ್ತ್ರೀಲಿಂಗ. ತಾಂ ಸ್ತ್ರೀಲಿಂಗ ದ್ವಿತೀಯ ಏಕ. ಸರಮಾ ಸ್ತ್ರೀಲಿಂಗ ಪ್ರಥಮ ಏಕ ಆಕಾರಾಂತ. ಉಪ ಆ ಯಯೌ, ಉಪ ಮತ್ತು ಆ ಉಪಸರ್ಗ ಯಾ ಪ್ರಾಪಣೆ ಲಿಟ್ ಪ್ರಥಮ ಏಕ. ಸತೀಂ ಈಕಾರಾಂತ ಸ್ತ್ರೀಲಿಂಗ ಪ್ರಥಮ ವಿಭಕ್ತಿ ದ್ವಿತೀಯ ವಿಭಕ್ತಿ ಏಕವಚನ. ಮೇಘ ಅವರು ಹೇಳಿ. ರಕ್ಷಣಾಯ ನಿಯುಕ್ತಾಪಿ
रक्षणाय नियुक्तापि राक्षसेन्द्रेण राक्षसी राक्षसेन्द्रेण राक्षसी माया सीतां भक्तियुक्ता माया सीतां भक्तियुक्ता विदितार्थेदमब्रवीत् विदितार्थेदमब्रवीत् राक्षसेन्द्रेण रावणेन राक्षसी रक्षणाय नियुक्ता अपि सीता अन्यत्र कुत्रापि न गच्छतु इति उद्देशं मनसि कृत्वा तां तत्र नियुक्तवान् आसीत्। सा नियुक्ता आसीत् रावणेन। तथापि राक्षसस्य कर्म किं भवेत्, कथं मायया कपटेन सर्वान् कथं वा ते दुःखितरीत्या अन्यथा कर्म कुर्वन्ति इति, नाम तेषां कपटं ज्ञातवती आसीत्। विदितार्था राक्षसानां मायां विज्ञातवती सा। तदर्थं भक्तियुक्ता सीतायाः विषये प्रीतियुता सीतायां रामचन्द्रस्य भार्या एषा इति ज्ञातवती सा इदं वचः अब्रवीत्, एवम् उक्तवती। ರಾವಣ ಸೀತೆಯ ಕಾವಲಿಗಾಗಿ ನಿಯೋಜಿಸಿದ್ದಂತಹ ಸರಮ ಅನ್ನುವಂತಹ ಹೆಣ್ಣುಮಗಳು ತನಗೆ ಕೊಟ್ಟ ಕೆಲಸ ಆಕೆಯ ಮೇಲೆ ದಬ್ಬಾಳಿಕೆ ಹೇರುವುದೇ ಆಗಿದ್ರೂ ಕೂಡ ಆ ಮಾಯಾ ಸೀತೆಯ ಬಗೆಗೆ ಆಕೆಗಿದ್ದ ಗೌರವದಿಂದಾಗಿ ರಾವಣನ ಒಟ್ಟು ರಾಕ್ಷಸರ ಪ್ರವೃತ್ತಿಯಲ್ಲಿ ಮೋಸ ಇದೆ ಅನ್ನುವುದನ್ನ ಅರಿತಂತಹ ಆಕೆ ಸೀತೆಯ ಮೇಲೆ ಪ್ರೀತಿಯಿಂದ ಈ ಮಾತನ್ನು ಹೇಳಿದಳು. ಭಕ್ತಿಯುತಾ ಇದಮಬ್ರವೀತ್ ರಕ್ಷಣಾಯ ಚತುರ್ಥಿ ಏಕ ನಿಯುಕ್ತ ಸ್ತ್ರೀಲಿಂಗ ಪ್ರಥಮ ಏಕ ತಪ್ರತ್ಯಂತವಾದ ಶಬ್ದ ಅಪಿ ಅವ್ಯಯ ನಿಯುಕ್ತಾ ಅಪಿ ನಿಯುಕ್ತಾಪಿ ಸವರ್ಣ ದೀರ್ಘ ರಾಕ್ಷಸೇಂದ್ರೇಣ ರಾಕ್ಷಸಾನಾಂ ಇಂದ್ರಃ ತೇನ ತೃತೀಯ ವಿಭಕ್ತಿ ಏಕವಚನ ರಾಕ್ಷಸಿ ಸ್ತ್ರೀಲಿಂಗ ಪ್ರಥಮ ಏಕ ಮಾಯಾ ಸೀತಾಂ ಸೀತಾ ಪ್ರತಿಕೃತಿಯಾಗಿರುವಂತವಳನ್ನ ದ್ವಿತೀಯ ವಿಭಕ್ತಿ ಏಕವಚನ ಭಕ್ತಿಯುಕ್ತ ಭಕ್ತ್ಯಾಯುಕ್ತ ಭಕ್ತಿಯುಕ್ತ ಸ್ತ್ರೀಲಿಂಗ ಪ್ರಥಮ ಏಕ ವಿದಿತಾರ್ಥ ವಿದಿತಃ ಅರ್ಥಃ ಯಯಾಸ ಯಾರಿಂದ ಈ ರಾಕ್ಷಸರ ಉಪಟಳಗಳೇನು ಅಂತ ತಿಳಿಯಲ್ಪಟ್ಟಿತ್ತೋ ಅವಳು. ವಿದಿತಃ ಅರ್ಥಃ ಯಯಾಸ ವಿದಿತಾರ್ಥ ಇದಂ. ಈ ಮಾತನ್ನು ದ್ವಿತೀಯ ವಿಭಕ್ತಿ ಏಕವಚನ ಅಬ್ರವೀತ್ ಭ್ರೂನ್ಯವ್ಯಕ್ತಾಯಾಮ್ ಲಂಗ ಪ್ರಥಮ ಏಕ. ಸ್ಮಿತಾ ಅವರು ಹೇಳಿ. ಮಾಯಯಾ ರಕ್ಷಸಾಂ ಭದ್ರೇ ಮಾಯಯಾ ರಕ್ಷಸಾಂ ಭದ್ರೇ ಮಾಯಯಾ ರಕ್ಷಸಾಂ ಭದ್ರೇ ಮಾಯಾಯಾ ಸತಿ ಸಂಕಟಂ ಮಾಯಾಯಾ ಸತಿ ಸಂಕಟಂ ಮಾಯಾಯಾ ಸತಿ ಸಂಕಟಂ ಸಬಲಸ್ತೆ ಸುವೇಲಾದ್ರೌ ಸಬಲಸ್ತೆ ಸುವೇಲಾದ್ರೌ ಸಬಲಸ್ತೆ ಸುವೇಲಾದ್ರೌ ಸಬಲ ಕ್ರೀಡಿತೆ ಪತಿ
सबलः क्रीडिते पतिः सबलः क्रीडिते पतिः ಎಷ್ಟು ಚಂದ ಬಳಸಿದ್ದಾರೆ. ಮಾಯಾಯಾ ಮಾಯಾಯಾಹ ರಾಕ್ಷಸಾಂ ಮಾಯಾಯಾಹ ಸಂಕಟಂ ಮಾಯಾಯಾಹ ಭದ್ರೇ ಅಂತ ಸಂಬೋಧನೆ. ಏ ಪತಿವ್ರತಳಾದ ಸೀತೆಯೇ, ನೀನು ಈಗ ರಾಮನ ತಲೆಯ ಒಂದು ದೃಶ್ಯವನ್ನೇನು ಕಂಡಿ, ಇದು ಈಗ ತಾನೇ ಸೃಷ್ಟಿಯಾದ ತಲೆ. ಇದು ರಾಮನ ತಲೆ ಅಲ್ಲ. ರಾಮನ ತಲೆ ಅಂತ ನೀನು ಅಂದುಕೊಂಡು ಸಂಕಟಕ್ಕೆ ಒಳಗಾಗಬೇಡ. ಭದ್ರೇ ಸಂಕಟಂ ಮಾಯಾಯಾಹ, ನೀನು ಸಂಕಟಕ್ಕೆ ಒಳಗಾಗಬೇಡ. ಇದು ರಾಕ್ಷಸರಿಂದ ನಿರ್ಮಿತವಾದ ತಲೆ. ಮತ್ತೆ ರಾಮ ಎಲ್ಲಿದ್ದಾನೆ ಅಂದ್ರೆ, ಸುವೇಲಾದ್ರೌ ಸಬಲಃ, ಸಬಲಸ್ತೆ ಎರಡರ್ಥ. ಸಬಲ ಅಂದ್ರೆ ಬಲಿಷ್ಠ ಅಂತ ಅರ್ಥ, ಸಬಲ ಅಂದ್ರೆ ಸೈನ್ಯದಿಂದ ಕೂಡಿದವ ಅಂತ ಅರ್ಥ. ಬಾಹುಬಲದಿಂದ ಕೂಡಿದ, ಕಪಿ ಸೈನ್ಯದಿಂದ ಸೇರಿದ, ತೇ ಪತಿ ಕ್ರೀಡತೆ, ಆನಂದದಿಂದ ಇದ್ದಾನೆ. ವಿಹಾರ ಅಂದ್ರೆ ಅವನಿಗೆ ಯಾವುದು ಇಲ್ಲಿಯ ರಾಕ್ಷಸರ ಉಪಟಳ ಅನ್ನೋದು ಅವನನ್ನ ನಾಟುವುದೇ ಇಲ್ಲ. ಅವನಿಗೆ ಯಾವ ರೀತಿಯಿಂದಲೂ ಕಷ್ಟ ಆಗುವುದಿಲ್ಲ. ರಕ್ಷಸಾಂ ಮಾಯಾಯಾಹ ಸಂಕಟಂ ಮಾಯಾಯಾಹ, ರಾಕ್ಷಸರ ಮಾಯೆಯ ಸಮಸ್ಯೆಯಿಂದ ನೀನು ಸಂಕಟಕ್ಕೊಳಗಾಗಬೇಡ. ಯಾಕೆಂದ್ರೆ ಅದು ತಲೆಯೇ ಅಲ್ಲ. ಮತ್ತೆ ಬಲಿಷ್ಠನಾಗಿರುವ ಸಬಲಃ ಸಸೈನ್ಯ, ಆತ್ಮ ಸಾಮರ್ಥ್ಯದಿಂದ ಕೂಡಿದಂತಹ ರಾಮಚಂದ್ರನು ಅಲ್ಲಿ ಕ್ರೀಡತಿ. ವಸ್ತುತಃ ಕ್ರೀಡತಿ ಅಂತ ಹೇಳಬೇಕಿತ್ತು. ಕ್ರೀಡತೆ ಹೇಗಾಯಿತು ಅಂದ್ರೆ, ಅದು ಎರಡೂ ರೀತಿಯ ಪ್ರಯೋಗದಲ್ಲಿ ರೂಪವನ್ನ ನೋಡುತ್ತೇವೆ. ಪ್ರಾರ್ಥಯತಿ ಅಂತ ಇದ್ದ ಹಾಗೆ ಉಭಯ ಪದಾತ್ ಕ್ರೀಡತೆ ಅನ್ನುವ ರೂಪ ಇದೆ. ಕ್ರೀಡತೆ ಸ್ಮಾಭಿರಚ್ಯುತ ಅಂತ ಇದು ವೇದವ್ಯಾಸರ ಪ್ರಯೋಗವೂ ಇದೆ. ಹಾಗಾಗಿ ಆಶ್ಚರ್ಯ ಅಂದ್ರೆ ಇಲ್ಲಿ ಬಳಸಿದ ರೀತಿ ಮಾಯಾಯಾಹ 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 ಸಬಲಃ ಸಬಲಃ ಅಂದ್ರೆ ಇದನ್ನ ಯಮಕ ಪದ್ಯ ಅಂತ ಹೇಳ್ತಾರೆ. ಅದೇ ಪದಗಳನ್ನ ಮತ್ತೆ ಮತ್ತೆ ಬೇರೆ ಬೇರೆ ಅರ್ಥದಲ್ಲಿ ಬಳಸುವಂತಹ ವೈಶಿಷ್ಟ್ಯವನ್ನ ಯಮಕ ಅಂತ ಕರೀತಾರೆ. ಒಂದು ಮಾ ಅಂತ ಬಿಡಿಸಿ ಯಾಯಾಹ, ಇನ್ನೊಂದು ಮಾಯಾಯಾಹ. ಇನ್ನೊಂದು ಬಲ ಅನ್ನೋದಕ್ಕೆ ಆತ್ಮಬಲ ಅಂತ ಅರ್ಥ, ಇನ್ನೊಂದು ಬಲ ಅಂದ್ರೆ ಸೈನ್ಯ ಅಂತ ಅರ್ಥ. ಆತ್ಮವಿಶ್ವಾಸದಿಂದಲೂ ಕೂಡಿದ್ದಾನೆ, ಸೈನ್ಯದಿಂದಲೂ ಸುತ್ತುವರೆದಿದ್ದಾನೆ. ಆದ್ರಿಂದಾಗಿ ನೀನು ದುಃಖ ಪಡುವುದಕ್ಕೆ ಅರ್ಥ ಇಲ್ಲ ಅಂತ ಸೀತೆಯನ್ನ ಸಮಾಧಾನಕ್ಕೆ ಒಳಪಡಿಸ್ತಾಳೆ. ಮಾಯಾಯಾಹ ರಕ್ಷಸಾಂ ಮಾಯಾಯಾಹ, ಮಾಯೆಯ ದೆಸೆಯಿಂದ ಅಂತ ಅರ್ಥ. ಅದು ಮಾಯೆಯ ದೆಸೆಯಿಂದ ಸಂಕಟವನ್ನು ಮಾಯಾಯಾಹ. ರಕ್ಷಸ ಮಾಯಾಯಾಹ ಷಷ್ಠೀ ಭಕ್ತಿ, ಪಂಚಮೀ ಭಕ್ತಿ ಏಕವಚನ. ರಕ್ಷಸಾಂ ರಕ್ಷಃ ರಕ್ಷಸಿ ರಕ್ಷಾಂಸಿ ನಪುಂಸಕ ಲಿಂಗ, ಷಷ್ಠಿ ಭಕ್ತಿ ಬಹುವಚನ. ಭದ್ರಾ ಭದ್ರೇ ಭದ್ರಾಹ ಭದ್ರಾಂ ಭದ್ರೇ ಭದ್ರೇ ಭದ್ರಾಹ. ಮಾ ಅದು ಬೇಡ ಅನ್ನುವ ಅರ್ಥದಲ್ಲಿ ಅವ್ಯಯ. ಯಾಯಾಹ ಹೊಂದಬೇಡ. ಯಾಯಾತ್ ಯಾಯಾಸ್ತಾಂ ಯಾಯಾಸು, ಯಾಯಾಹ ಯಾಯಾಸ್ತಂ ಯಾಯಾಸ್ತ ಆಗದಿರು. ಯಾಪ್ರಾಪಣೆ ಆಶೀರ್ಲಿಂಗ್ ಮಧ್ಯಮ ಪುರುಷ ಏಕವಚನ. ಸತಿ ಸನ್ ಸಂತೌ ಸಂತಹ ಶಬ್ದದ ಸಪ್ತಮಿ ವಿಭಕ್ತಿ ಏಕವಚನ ಸತಿ. ಅಲ್ಲಲ್ಲ, ಸಾರಿ,
ತಪ್ಪು ಹೇಳಿದೆ. ಸತಿ ಎನ್ನುವುದು ಸಂಬೋಧನೆ. ಹೇ ಸತಿ, ಸತಿ ಸತ್ಯೌ ಸತ್ಯ, ಹೇ ಸತಿ, ಎಲೈ ಸತಿಯೇ, ಸಂಕಟಂ, ಸಂಕಟವನ್ನು ಹೊಂದದಿರು, ದ್ವಿತೀಯ ವಿಭಕ್ತಿ ಏಕವಚನ. ಸಬಲಃ ಪುಲ್ಲಿಂಗ ಪ್ರಥಮ ಏಕ, ಬಲೇನ ಸಹಿತ, ತೇ ಪತಿಃ ನಿನ್ನ, ಷಷ್ಠಿ ಏಕ. ಸುವೇಲಾದ್ರೌ, ಸುವೇಲಃ ಇತಿ ಅದ್ರಿಃ, ಸುವೇಲಾದ್ರಿಃ, ತಸ್ಮಿನ್ ಸುವೇಲಾದ್ರೌ ಸಪ್ತಮಿ ಏಕ. ಬಲೇನ ಸಹಿತ ಸಬಲಃ ಅಂದ್ರೆ ಈಗ ಸೈನ್ಯ, ಒಂದು ಸೈನ್ಯ ಸಹಿತ ಅಂತ, ಇನ್ನೊಂದು ಬಾಹುಬಲ ಸಹಿತ ಅಂತ. ಕ್ರೀಡತೆ, ಕ್ರೀಡ ವಿಹರಣೆ, ಕ್ರೀಡ್ರು ವಿಹರಣೆ ಅಂತ ಧಾತು. ಪತಿ ಪುಲ್ಲಿಂಗ ಪ್ರಥಮ ಏಕ, ಇಕಾರ ಅಂತ ಪುಲ್ಲಿಂಗ ಪ್ರಥಮ ಏಕವಚನ. ಈ ಯತಿ ಪತಿ ಅಂತ ಕೆಲವು ಶಬ್ದಗಳು ಮಾತ್ರ ನಮಗೆ ಪುಲ್ಲಿಂಗದಲ್ಲಿರುವಂಥದ್ದು. ಉಳಿದದೆಲ್ಲ ತಿ ಅಂತ ಬಂದ್ರೆ ಅದು ಸ್ತ್ರೀಲಿಂಗ ಆಗಿರುತ್ತೆ ಸಾಮಾನ್ಯ. ಸಾಕು. ಶ್ರೀ ಹರಿಪ್ರಿಯತಾಂ. ಶ್ರೀಕೃಷ್ಣಾರ್ಪಣಂ ಅಸ್ತು.